ಆಕ್ಸಿಡೆಂಟ್ ಆಗಿರೋ ಗಾಡಿ ನಾವು ತಗೊಳಲ್ಲ. ಅವ್ರ ಗಾಡಿ ಲೈವ್ ತೋರಿಸ್ತಾವಲ್ಲ, ಇದು ಆಕ್ಸಿಡೆಂಟ್ ಆಗಿದ್ರೆ ತಗೋಬೇಡ್ರಿ. ಮತ್ತು 2011 ಇದು 2011 ಹೌದು. ಗಾಡಿ ಖರ್ಚು ಇರ್ತೈತಿ, ಮತ್ತೊಂದು ಗಾಡಿ ಕೊಡ್ಬೇಕಂದ್ರೆ ಅದನ್ನ ತಗೊಳ್ತೇವೆ. ಮತ್ತು ನಮ್ಮ ಹತ್ರ ಇರ್ತೈತೆ ಆ ಗಾಡಿ ಕೊಡ್ತೇವೆ. ವ್ಯಾಪಾರ ಆಗಕ್ಕಿಂತ ಮುಂಚೆ ಫಸ್ಟ್ RTO ಏಜೆಂಟ್ಗೆ ಹಾಕಿ ಗಾಡಿ ನಂಬರ್ ಹಾಕಿ ಗಾಡಿ ಕೇಸ್ ಏನಾರು ಐತೋ ಏನು ಎಲ್ಲ ಚೆಕ್ ಮಾಡಿ ಮೇಲೆ ವ್ಯಾಪಾರ ಮಾಡ್ಕೊಂಡು ಮಾತ್ರ ತಂದು ಬಿಟ್ಟಿರ್ತಾರೆ, ಮಾರ್ಕೊಡ್ತೇವೆ. 2005 ಇದು 2005 ಹೌದೌದು. ಅಂದ್ರೆ 20 ವರ್ಷದ ಗಾಡಿ. ಒಂದು 20 ಲೋನ್ ಆಗುತ್ತೆ. 2021 5 ವೋಲ್ಟ್ ಇದು ಗಾಡಿ ಕಂಡೀಷನ್ ಗುಡ್ ಕಂಡೀಷನ್. ಅವರೆಲ್ಲ ಶೋರೂಮ್ ಎಲ್ಲ ಚೆಕ್ ಮಾಡಿ ಕೇಳಿ ಗಾಡಿ ತಗೊಂಡೋಗಿ ಶೋರೂಮ್ಗೆ ಹೋಗ್ಬೋದಾ? ಹೌದು, ಶೋರೂಮ್ ಕೂಡ ಹೋಗಿ ಚೆಕ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆದ್ರೆ ವ್ಯಾಪಾರ 50,000 ಹಿಡ್ಕೊಂಬಂದ್ರೆ ಅವ್ರಿಗೆ ಗಾಡಿ ಕೊಡ್ತದ. 50,000ಕ್ಕೆ 50,000 ಗಾಡಿ ಕೊಡ್ತದ ಅವ್ರಿಗೆ. ಅವ್ರು ಫೋನ್ ಮಾಡ್ಕೊಂಡು ಬರಲಿ, ಲೈವ್ ಏನಿರ್ತದೆ ಅದೇ ಫೋಟೋ ಹಾಕ್ತಾನೆ, ಅಲ್ಲೇನು ಮಾತಾಡಿರ್ತಾನೆ ಇಲ್ಲಿ ಅದೇ ಮಾತಾಡಿ ಗಾಡಿ ಕೊಡೋದು. ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರಿಗೂ ಕೂಡ ಗಾಡಿ ಹೊಡಿಬೇಕು, ನಮ್ಮದೇ ಆದಂಥ ಒಂದು ಗಾಡಿ ಇರಬೇಕು. ಸೆಕೆಂಡ್ ಹ್ಯಾಂಡು ಹೊಸದೇ ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗಾಡಿ ಇರಬೇಕು. ನಾವು ಕೂಡ ಓನರ್ ಆಗಿ ಮುಂದುವರಿಬೇಕು ಅಂತೇಳಿ ಆಸೆ ಇರುತ್ತೆ. ಯಾವುದೋ ಒಂದು ಗಾಡೀಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ನಿಮ್ಮದೇ ಆದಂಥ ಒಂದು ಗಾಡಿ ತೊಗೊಂಡು ಓನರ್ ಆಗಬೇಕನ್ನೋ ಒಂದು ಆಸೆ ಇರುತ್ತೆ. ಹಂಗಾಗಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಸುಮಾರಷ್ಟು ಸೆಕೆಂಡ್ ಹ್ಯಾಂಡ್ ಗಾಡಿಗಳೆಲ್ಲ ಸಿಗುತ್ತೆ. ಟಾಟಾ ಎಸ್ ಆಗಿರ್ಬೋದು, ದೋಸ್ತ್ ಆಗಿರ್ಬೋದು, ಪ್ರತಿಯೊಂದು ಗಾಡಿಗಳು ಇಲ್ಲಿ ಸಿಗುತ್ತೆ. ಆ ಒಂದು ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇರೋದು ನಮ್ಮ ದಾವಣಗೆರೆಯಲ್ಲೇ. ಬನ್ನಿ ಪೂರ್ತಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ನಿಮಗೆ ಬೇಕಾಗಿರೋಂಥ ಗಾಡಿಗಳಿಗೆ ಬೇಕಾಗಿರೋಂಥ ಸೊಲ್ಯೂಷನ್ನು, ನಿಮಗೆ ಬೇಕಾಗಿರೋಂಥ ಎಲ್ಲ ಉತ್ತರ ಬಂದುಬಿಟ್ಟು ಈ ವಿಡಿಯೋದಲ್ಲಿರುತ್ತೆ. ಪ್ರತಿಯೊಂದು ಗಾಡಿ ಡೀಟೇಲ್ಸು, ಅದರ ರೇಟ್ ಕೂಡ ಹಾಕ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಸಿಗ್ತವೆ, ಅದು ಕಡಿಮೆ ರೇಟಲ್ಲಿ ಸಿಗ್ತಾ ಇದ್ದಾವೆ. ಅವನ್ನ ಯಾವೆಲ್ಲ ಗಾಡಿ ಸಿಗ್ತಾ ಇದ್ದಾವೆ ಅನ್ನೋದನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಜೊತೆಗೆ ಸರ್ ನಮಸ್ತೆ, ನಿಮ್ಮ ಹೆಸರನ್ನು ಪರಿಚಯ ಮಾಡ್ಕೊಟ್ಬಿಡಿ. ಬೀರಪ್ಪ ಅಂತಂದ್ರೆ ಬೀರಪ್ಪ ಅಂತೇಳಿ. ಬೀರ್ಲಿಂಗೇಶ್ವರ ನಮಸ್ಕಾರ. ಎಷ್ಟು ಗಾಡಿಗಳು ಇದಾವೆ ಸರ್ ನಿಮ್ಮ ಹತ್ರ? ಹಂಗಾದ್ರೆ ಈಗ ಒಂದು 35-40 ಗಾಡಿ ಇದಾವೆ. 35-40 ಯಾವ್ಯಾವೆಲ್ಲ ಗಾಡಿ ಇದಾವೆ? ಬೊಲೋರೋ ಪಿಕಪ್, ಟಾಟಾ ಎಸ್, ದೋಸ್ತ್, ಅಪ್ಪೆ 3 ವೀಲರ್, ಅಪ್ಪೆ ಪ್ಯಾಸೆಂಜರು, ಎಲ್ಲ ಬಡವರು ಮಾಡೋ ಅಂತ ದುಡಿಮೆ ಎಲ್ಲ ಗಾಡಿ ವೆಹಿಕಲ್ಸ್ ಇದೆ. ಅಂದ್ರೆ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ 2010 ಸ್ಟಾರ್ಟ್ ಇದೆ. 2010 ಸ್ಟಾರ್ಟ್ ಇದೆ. ಅಂದ್ರೆ ಕಡಿಮೆ ಬಡ್ಜೆಟ್ ಇದ್ದರಿಗೂ ಗಾಡಿ ಸಿಗುತ್ತೆ. ಬಜೆಟ್ ಇದ್ದವ್ರಿಗೆ ಈಗ ತರಕಾರಿ ಮಾರೋರು ಬರ್ತಾ ಇದ್ದಾರೆ, ಒಂದು 50,000 ಹಿಡ್ಕೊಂಬಂದ್ರೆ ಅವ್ರಿಗೆ ಗಾಡಿ ಕೊಡ್ತದ. 50,000ಕ್ಕೆ 50,000 ಗಾಡಿ ಕೊಡ್ತದವ್ರಿ. ನಿಜ ಹೇಳ್ತಿದ್ರಿ? ನಿಜಾಗೂ ಕೊಡ್ತದವ್ರಿ. ಅಪ್ಪೆ 3 ವೀಲರ್ ಗಾಡಿ ಬರ್ತದ 2010, 12, 13, 14 ಎಲ್ಲ ವೆಹಿಕಲ್ ಗಾಡಿ ಕೊಡ್ತದವೆ. ಯಾಕಂದ್ರೆ ಇದು ಬರದೇ ಬಡವರಲ್ಲ, ತರಕಾರಿ ಮಾರೋರು ಬರ್ತಾರೆ, ದೊಡ್ಡ ವಾಡಿಗೆ ಬರ್ತಾರೆ, ತರಕಾರಿ ಹೊಡೆಯೋರು ಬರ್ತಾರೆ, ಎಲ್ಲ ತರನು ಗಾಡಿ ಕೊಡೋದು. 50ರಿಂದ 5 ಲಕ್ಷ 50 ಲಕ್ಷ ಮಟನ್ನು ಗಾಡಿ ಕೊಡಿಸ್ತಾ ಬಂದ್ರೆ ಫ್ಯಾನ್ಸಿ ವೆಹಿಕಲ್ ಎಲ್ಲ ಕೊಡಿಸ್ತವೆ. JCB ಗೂಡ್ಸ್ ಗಾಡಿ ಯಾವ ತರ ವೆಹಿಕಲ್ ಬಂದ್ರು ಕೊಡ್ತವೆ. ಪಾರ್ಟಿ ಬಂದ ಏನಪ್ಪ ಅವ್ನು ಯಾವ ತರ ಗಾಡಿ ಕೇಳ್ತಾನೆ ಎಲ್ಲ ತರನು ಗಾಡಿ ವೆಹಿಕಲ್ ಕೊಡ್ಸೋದು. ಓಕೆ, ಈಗ ನಿಮ್ಮ ಹತ್ರ ಇರೋ ಗಾಡಿಗಳು ಪರಿಚಯ ಮಾಡ್ಕೊಡ್ತೀರಾ? ಯಾವ ಗಾಡಿ ಏನೇನಿದಾವೆ ಅಂತೇಳಿ? ಇಲ್ಲೇ ಬೇಕು. ಯಾಕೆ ಸರ್ ಇದು ಗಾಡಿ? ಇದು ಬಡದೋಸ್ i4 ಗಾಡಿ. ಬಡದೋಸ್ i4 21 ಮಾಡಲ್ ಇದು. ಇದು ಒಂದು 6.5 ಲಕ್ಷ ಹೆಚ್ಚು ಕಮ್ಮಿ ಕೊಡ್ತಾನೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ರನ್ನಿಂಗ್ ಐತೆ ಅಥವಾ ರನ್ನಿಂಗ್ ಇಲ್ಲ, ಎಲ್ಲ ಫ್ರೆಶ್ ಮಾಡ್ಕೊಡ್ಬೇಕು. ಈಗ ಬಂದು ವ್ಯಾಪಾರ ಆದ್ಮೇಲೆ ಫ್ರೆಶ್. ಯಾಕಂದ್ರೆ ಯಾಕೆ ನಿಲ್ಲಿಸ್ತಿದ್ವಿ, ಈಗ ಮತ್ತೆ ಇನ್ಸೂರೆನ್ಸ್ ಎಲ್ಲ ಡೌನ್ ಆಗ್ತಾ ಹೋಗ್ತದೆ. ಒಂದು 2-3 ತಿಂಗಳಾದ್ರೆ ಇನ್ಸೂರೆನ್ಸ್ ದೊಡ್ಡ ರೇಟ್ ಇದಲ್ಲ, ಹಂಗಾಗಿ ಬಂದ ತಕ್ಷಣ ಮಾಡ್ಕೊಡೋದು. 2021 ಮಾಡಲು 21 ಮಾಡಲು. ಎಷ್ಟು ಹೇಳಿದ್ರಿ ಅಲ್ಲ ಸರ್ ಈ ರೇಟ್? ಇದು 6.5 ಲಕ್ಷ ಇರ್ತದೆ. 6.5 ಲಕ್ಷ. ಗಾಡಿ ಕಂಡೀಷನ್ ಹೆಂಗಿದೆ? ಗಾಡಿ ಕಂಡೀಷನ್ ಗುಡ್ ಕಂಡೀಷನ್. ಅವರೆಲ್ಲ ಶೋರೂಮ್ ಎಲ್ಲ ಚೆಕ್ ಮಾಡಿ ಕೇಳಿ ಗಾಡಿ ತಗೊಂಡೋಗಿ. ಶೋರೂಮ್ಗೆ ಹೋಗ್ಬೋದಾ? ಹೌದು, ಶೋರೂಮ್ ಕೂಡ ಹೋಗಿ ಚೆಕ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆದ್ರೆ ವ್ಯಾಪಾರ. ಅದ್ರ ಮೆಕ್ಯಾನಿಕ್ ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ತೋರಿಸ್ಬೋದಾ? ಅವ್ರಿಗೆ ಕರ್ಕೊಂಬಂದು ತೋರಿಸ್ಬೋದು, ಅವರೇ ತಗೊಂಡು ಮೆಕ್ಯಾನಿಕ್ ತಗೊಂಡು ತೋರಿಸ್ಬೋದು. ಅವ್ರು ಯಾವ ತರ ಫೆಸಿಲಿಟಿ ಎಲ್ಲ ತರನು ಕೊಡೋದು. ಇದು ಯಾವ್ದು ಸರ್ ಗಾಡಿ? ಇದು 2021. 2021 5 ವೋಲ್ಟ್ ಇದು 5 ವೋಲ್ಟ್. ಅದರಲ್ಲೇ ಸ್ವಲ್ಪ ಸಣ್ಣ ಗಾಡಿ ಇದು. ಇದಕ್ಕಿಂತ ಸ್ವಲ್ಪ ಚಿಕ್ಕ. ಇದಕ್ಕಿಂತ ಸ್ವಲ್ಪ ಸಣ್ಣ ಗಾಡಿ ಇದು. ರೇಟ್ ಏನು ಸರ್ ಇದು? ಇದು 6,20,000 ರೂಪಾಯಿ ಇರ್ತದೆ ನಾನು 2021. 6,20,000. BS4 BS6 ಅಂತಾರಲ್ಲ? ಇದು BS6 ಇದೆ. ಎಲ್ಲೆಲ್ಲ BS4 BS6 ಎಲ್ಲ ನಡೀತಾ ಇದಾವೆ. ಗಾಡಿ ಎಲ್ಲ ಓಕೆ ಇದೆ. ಟಾಟಾ ಎಸ್ 2020 ಇದು. 2020 FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಒಂದು 3.5 ಲಕ್ಷ ಹೇಳ್ತೇವೆ, ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾರೆ. 3.5 ಲಕ್ಷ. 3.5 ಲಕ್ಷ ಹೇಳ್ತೇವೆ. ಅಂದ್ರೆ ಈಗ ಎಲ್ಲ ಇನ್ಶೂರೆನ್ಸ್ FC ಫ್ರೆಶ್ ಆಗಿ ಎಲ್ಲ ಫ್ರೆಶ್, ಎಲ್ಲ ಡ್ಯೂ ಇದಾವೆ, ಎಲ್ಲ ಫ್ರೆಶ್ ಮಾಡಿ ಕೊಡೋದು. ಅಕಸ್ಮಾತ್ 1 ತಿಂಗಳು 2 ತಿಂಗಳಿಗೆ ಇತ್ತು ಅನ್ಕೊಡ್ರಿ ಅವಾಗ? ಅಲ್ಲ, ಫ್ರೆಶ್ ಮಾಡೇ ಕೊಡೋದು. ಇದೆಲ್ಲ ಬಡವರಲ್ಲ, ಯಾಕಂದ್ರೆ ಲೋನಿಗೆ ಬರೋದು, ಇನ್ಸೂರೆನ್ಸ್ ಹಾಕೇ ಕೊಡ್ಬೇಕು. ಆಲ್ರೆಡಿ ಇದಕ್ಕೆ 2 ತಿಂಗಳು ಇನ್ಶೂರೆನ್ಸ್ ಇತ್ತು, FC ಇತ್ತು, ಅವಾಗ ಫುಲ್ ಕ್ಯಾಶಿಗೆ ಬಂದ್ರೆ ಹೆಂಗೆ ತಗ ಕೊಡ್ತೇವೆ. ಲೋನಿಗೆ ಅಂತ ಬಂದ್ರೆ ಲೋನ್ ಆಗಲ್ಲ, 2 ತಿಂಗಳಿಗೆಲ್ಲ ಲೋನ್ ಆಗಲ್ಲ. ಲೋನಿಗೆ ಬರೋದು ಬಡವರೇ ಒಂದು 50,000 ಇಟ್ಕೊಂಬರ್ತಾರೆ, ಲಕ್ಷ ಇಟ್ಕೊಂಬರ್ತಾರೆ. ಮತ್ತು ಲೋನ್ ಆಗ್ಬೇಕು ಬಂದು ಇನ್ಸೂರೆನ್ಸ್ ಹಾಕ್ಲೇಬೇಕು. ಫಸ್ಟ್ ಪಾರ್ಟಿ ಹೆಸರು ನಾವೇ ಕೊಡ್ತೇವೆ. 2012 ದೋಸ್ತು 12. ರೇಟ್ ಸರ್ ಇದು? ಸರ್ ಇದು ಒಂದು 2.5 ಹೇಳ್ತಾನೆ, ಹೆಚ್ಚು ಕಮ್ಮಿ ಕೊಡ್ತೇವೆ ಸರ್. ಇದು ಲೋನ್ ಅವ್ರು ಯಾವ ಊರಲ್ಲಿ ಇದಾರಲ್ಲ ಆ ಊರಲ್ಲಿಗೆ ಲೋನ್ ಹಾಕಿ ಕೊಡ್ತಾನೆ. ಅವ್ರ ಊರಲ್ಲೇ ಲೋನ್ ಆಗುತ್ತೆ? ಅವ್ರ ಊರಲ್ಲೇ ಲೋನ್ ಮಾಡ್ಕೊಡ್ತಾನೆ. ಎಷ್ಟು ದಿನಕ್ಕೆ ಆಗುತ್ತೆ ಸರ್ ಹಂಗಾದ್ರೆ? ಸರ್ ಒಂದು ವಾರಲ್ಲೇ ಅವ್ರು ಪೇಪರ್ ಕೊಟ್ಟರೆ ಒಂದು 3-4 ಸಾವಿರ ಆಗುತ್ತೆ, ಒಟ್ಟು ಒಂದು ವಾರ ಲೆಕ್ಕ. ಸಿವಿಲ್ ಇಲ್ಲ ಅಂತ ಪ್ರಾಬ್ಲಮ್ ಇತ್ತು ಅಂದ್ರೆ? ಸಿವಿಲ್ ಇಲ್ಲ ಅಂದ್ರೆ ಲೋನ್ ಆಗಲ್ಲ. ಅವ್ರ ಕಡೆ ಯಾರು ಸಿವಿಲ್ ಇದ್ದಾಗ ಕರ್ಕೊಂಬಂದ್ರೆ ಲೋನ್ ಅಷ್ಟು ಕೊಡ್ತಾನೆ. ಬಟ್ ಸಿವಿಲ್ ಅಂತ ಇರಲೇಬೇಕು. ಅಂದ್ರೆ ಪ್ರತಿಯೊಬ್ಬರಿಗೆ ಲೋನ್ ಆಗೇ ಆಗುತ್ತೆ. ಲೋನ್ ಆಗೇ ಆಗುತ್ತೆ. ಲೋನ್ ಮೇಲೆ ಇದು i4 ಇದು 2022 ಸಿಂಗಲ್ ಓನರ್ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್.
ಸರ್ ಈಗ ಈ ಗಾಡಿಗಳು ನಿಮ್ಮ ಹತ್ರ ಸ್ವಂತ ನೀವೇ ಖರೀದಿ ಮಾಡಿದ್ದ ಅಥವಾ ಕಸ್ಟಮರ್ ಬಂದ್ಬಿಟ್ಟಿರ್ತಾರೆ, ಡೀಲರ್ ಬಂದ್ಬಿಟ್ಟಿರ್ತಾರೆ? ಡೀಲರ್ ಬಂದ್ಬಿಡ್ತಾರೆ, ನಮ್ಮವು ಗಾಡಿ ಇರ್ತವೆ, ಕಸ್ಟಮರು ತಂದುಬಿಡ್ತಾರೆ, ಮಾಡ್ಕೊಡಿ ಸರ್ ನಮಗೆ ದೊಡ್ಡ ಗಾಡಿ ತಗೊಂಡಿರ್ತಾರೆ, ಇದಾಗಲ್ಲ ನಮ್ಮ ಹತ್ರ ತಂದುಬಿಟ್ಟಿರ್ತಾರೆ, ಮಾಡ್ಕೊಡ್ತೇವೆ. 7,20,000 ರೂಪಾಯಿ ಹೇಳ್ತಾನೆ ಹೆಚ್ಚು ಬಂದ್ರೆ ಕೊಡ್ತಾರೆ. 7,20,000 ಎಲ್ಲ ಇನ್ಶೂರೆನ್ಸ್ ಎಲ್ಲ ಪೇಪರ್ CC ಕಂಡೀಷನ್ ವ್ಯಾಪಾರ. ಓಕೆ. ಇದು ಸರ್ ಬುಲೆರೋ, ಇದು 2020 ಇದು 1.7. ಇದು ಸರ್ 7,20 ಹೇಳ್ತಾರೆ, ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೇನೆ. ಸರ್ ಈಗ ಟೈರ್ ಕಂಡೀಷನ್ ಎಲ್ಲ ಒಂದೊಂದು ಟೈಮು ಲೋ ಇರುತ್ತೆ, ಅವೆಲ್ಲ ಹಾಕಲೇಬೇಕು, ಟೈರ್ ಗೀರ್ ಹಾಕಬೇಕು, FC ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತಾನೆ. ನಾವು ಇದರಲ್ಲೇ ಒಂದು ಟೈರ್ ಕಮ್ಮಿ ಅದಾವೆ, ಇನ್ನೆಲ್ಲ ಓಕೆ ಅದಾವು. ಓಕೆ. ಈ ಟೈರ್ ಅಕಸ್ಮಾತ್ ಹೊಸದು ಹಾಕ್ಸ್ಕೊಟ್ರೆ ಅಂದ್ರೆ ನೀವು ಹಾಕ್ಸ್ಕೊಡ್ತೀರಿ? ಹಾಕ್ಸ್ಕೊಡ್ತೇನೆ. ಅದು ಹಂಗಾರೆ ಈಗ ಗಾಡಿ ಮುಗಿದ್ಮೇಲೆ ಟೈರ್ ಹಂಗಿದೆ ಹೆಂಗಿದೆ ಅಂತ ಹೇಳ್ತಾರೆ. ಇಲ್ಲ, ರೇಟಲ್ಲೇ ಕಮ್ಮಿ ಮಾಡಿಕೊಡ್ತಾನೆ. ಮತ್ತು ಟೈರ್ ಹಂಗಿದೆ ಪಾಪ ಹಾಕಲೇಬೇಕು, ಟೈರ್ ಅಂತ ಮುಂದೆ ಕಣ್ಣೆ ಕಾಣುತ್ತೆ, ರೇಟಿಗೆ ಹೆಚ್ಚು ಕಮ್ಮಿ ಮಾಡಿಕೊಡೋಣ. ರೇಟಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರಿ, ಕಸ್ಟಮರ್ ಬಂದ್ಮೇಲೆ ಒಂಥರ ಈಗ ಹೇಳೋದು ಒಂಥರ ಅಂತ ಭಾಳ ಏನಿಲ್ಲ ರೀ, ಅವ್ರು ಫೋನ್ ಮಾಡ್ಕೊಂಡು ಬರಲಿ, ಲೈವ್ ಏನಿರ್ತದೆ ಅದೇ ಫೋಟೋ ಹಾಕ್ತಾನೆ, ಅಲ್ಲೇನು ಮಾತಾಡಿರ್ತಾನೆ, ಇಲ್ಲಿ ಅದೇ ಮಾತಾಡಿ ಗಾಡಿ ಕೊಡೋದು. ಈ ಕೆಲವೊಬ್ರು ಈಗ ನಾವು ಈ ವಿಡಿಯೋದಲ್ಲಿ ಈ ಗಾಡಿ ನೋಡಿದ್ದು ಇದೇ ಬೇಕಂದ್ರೆ ಇಲ್ಲ, ಇದು ಈಗ ವಿಡಿಯೋದಾಗ ಅಂದರೆ ಈಗ ಇವತ್ತು ಬಂದರೆ ಇರ್ತದೆ, ನಾಳೆ ಒಂದು ವಾರ 15 ಸಾವಿರ ಮತ್ತು ಇದೇ ಥರ ಮತ್ತು ಬೇರೆ ಗಾಡಿ ತರಿಸಿ ಕೊಡ್ತಾನೆ. ಈ ಪ್ರೆಸೆಂಟ್ ಏನಿರ್ತದೆ ವಿಡಿಯೋದಾಗ ಹಾಕಿರ್ತಾನೆ ರೀ. ಮತ್ತು ಈ ಗಾಡಿ ಹೋದರೆ ಇಂಥದ್ದೇ ಬೇಕಪ್ಪ ಅಂದರೆ ಮತ್ತು 1.7 ಬೇರೆ ಗಾಡಿ ಇರ್ತವೆ, ಅದು ತರಿಸಿ ಗಾಡಿ ವಾಟ್ಸಪ್ ನಂಬರ್ ಕೂಡ ಅವ್ರು ವಾಟ್ಸಪ್ಗೆ ಹಾಕ್ತಾನೆ, ಅದು ನೋಡ್ಕೊಂಡೇ ಬರಲಿ ರೇಟ್. ಇದೊಂದು ಲಾರಿ ನಿಂತಿದೆ, ಇದು ಕ್ಯಾಂಟ್ರ್ ಗಾಡಿ, ಇದು ಕ್ಯಾಂಟ್ರ್ 2009 ಇದು 2009. ಕಡಿಮೆ ಆಗುತ್ತೆ ಹಂಗಾದ್ರೆ ರೇಟ್? ರೇಟ್ ಎಲ್ಲ ಕಮ್ಮಿ ಆಗುತ್ತೆ, ಒಂದು 2.5 ಲಕ್ಷ ರೂಪಾಯಿ ಸಿಗ್ತದೆ ಸರ್ ಇದು. 2.5 ಲಕ್ಷಕ್ಕೆ? ಹೌದು, 2.5 ಲಕ್ಷ ರೂಪಾಯಿ. 2.5 ಲಕ್ಷಕ್ಕೆ ಲಾರಿ ಸಿಗ್ತಾ ಇದೆ? ಲಾರಿಯನ್ನು ಸಿಗ್ತದೆ. ಗಾಡಿ ಆದ್ರೆ CC ಕಂಡೀಷನ್ನೇ ಕೊಡೋದು ನಾವು. ಪಾಸಿಂಗ್ ಎಲ್ಲಿ ಇದ್ದಿದ್ದು? ಪಾಸಿಂಗ್ ಇದು ಬೆಳಗಾಮಿಂದ ಇದ್ರು ಸರ್. ಇದು 2014 ಟಾಟಾ ಎಸ್ 2014. ಇದೇನು ಸರ್ ರೇಟು? ಇದು ಸರ್ 2,40,000 ರೂಪಾಯಿ ಹೇಳ್ತಾನೆ, ಹೆಚ್ಚು ಕಮ್ಮಿ ಕೊಡ್ತಾನೆ ಸರ್. 2.40. ಒಂದು 2.10 ಬಂದರೆ ಕೊಟ್ಬಿಡ್ತಾರೆ. 2014 10 ವರ್ಷದ ಗಾಡಿ ರೇಟ್ ಕಡಿಮೆ ಆಗ್ಬೋದಲ್ಲ ಸರ್? ರೇಟ್ ಕಮ್ಮಿ ಆಗ್ಬೋದ್ರೆ FC ಇನ್ಸೂರೆನ್ಸ್ಗೆ 30,000 ರೂಪಾಯಿ ಖರ್ಚಿದೆ, 25,000 ಖರ್ಚು ಬರ್ತೈತಿ. ಹೌದು. CC ಕಂಡೀಷನ್ ಕೊಡೋ ಮಟ 18,000 ರೂಪಾಯಿ ಇನ್ಸೂರೆನ್ಸ್, 300,000 ರೂಪಾಯಿ FC. ನಿಮಗೇನಿಲ್ಲ ಅಂದ್ರೆ 20-25,000 ರೂಪಾಯಿ ಖರ್ಚು. CC ಅನ್ನೋ ಮಟ 30,000 ರೂಪಾಯಿ ಆಗ್ಬಿಡ್ತದೆ. ಈ ಗಾಡಿ ಮೇಲೆ ಲೋನ್ ಆಗುತ್ತಾ? ಈ ಗಾಡಿ ಮೇಲೆ ನಿಮಗೆ ಒಂದು 20 ಲೋನ್ ಆಗುತ್ತೆ. ಒಂದು 20 ಅಂದರೆ 1 ಲಕ್ಷ ತಗೊಂಬಂದ್ರೆ ಈ ಗಾಡಿ ತೊಗೊಂಡು ಕೊಡ್ಬೋದು. ಈ ಗಾಡಿ ಒಂದು 60-70,000 ರೂಪಾಯಿ ಬಂದರೂ ಬರ್ತದೆ, ಕೊಡ್ಬೋದು. ಅಂದರೆ 60,000 ತಂದ್ರೆ ಗಾಡಿ ಸಿಗುತ್ತೆ. 1 ಲಕ್ಷದ ಮೇಲೆ ಲೋನ್ ಆಗುತ್ತೆ? 1 ಲಕ್ಷದ ಮೇಲೆ ಲೋನ್ ಆಗುತ್ತೆ. 1-20 ಆಗುತ್ತೆ. ನೆಕ್ಸ್ಟ್ ಇದೆಯಾ ಸರ್ ಗಾಡಿ? ಒಂದಿದೆ, ಇದು 2022 ಇದು 1.7. 1.7. ಹೌದು. ಓಕೆ. ಇದೆಲ್ಲ ಶೋರೂಮ್ ತಗೊಂಡು ಚೆಕ್ ಮಾಡ್ಕೊಂಡು ಅವ್ರಿಗೆ ವ್ಯಾಪಾರ ಇದೆ ಗಾಡಿ. ಈಗ ಅವ್ರು ಅಕಸ್ಮಾತ್ ಶೋರೂಮಲ್ಲಿ ಇದು ರಿಪೇರಿ ಐತಿ ಅದು ರಿಪೇರಿ ಐತಿ ಅಂತ ಹೇಳಿ ಮತ್ತೆ ಬೇರೆ ಗಾಡಿ ತೋರ್ಸೋಣಂದ್ರೆ, ಅಕಸ್ಮಾತ್ ಅದು ಈಗ ರಿಪೇರಿ ಇರಲಿ ನಾವು ಇದೇ ರೇಟಿಗೆ ಕೊಡ್ರಿ ಅಂದರೆ ಒಂದು ರಿಪೇರಿ ಮಾಡಿಸಿ ಗಾಡಿ ಕೊಡೋದ್ರಿ. ರಿಪೇರಿ ಅವ್ರು ಏನೈತೆ ಹೇಳ್ತಾರಲ್ಲ ಅದನ್ನೆಲ್ಲ ರೆಡಿ ಮಾಡಿಸಿ ಗಾಡಿ ಕೊಡ್ಸೋಣ. ಈಗ ಆಲ್ಮೋಸ್ಟ್ ಆಗಿ ಸೆಕೆಂಡ್ ಹ್ಯಾಂಡ್ ಡೀಲರ್ ಹತ್ರ ಆಕ್ಸಿಡೆಂಟ್ ಆಗಿರೋ ಗಾಡಿಗಳು ಸಿಗ್ತವೆ ಅಂತಾನೆ ಎಲ್ಲರೂ ತಲೆದು ಇರೋದು. ಇಲ್ಲ, ಅದು ತಪ್ಪು ಕಲ್ಪನೆ. ಯಾಕೋದ್ರೆ ಆಕ್ಸಿಡೆಂಟ್ ಆಗಿರೋ ಗಾಡಿ ನಾವು ತಗೊಳಲ್ಲ, ಅವ್ರ ಗಾಡಿ ಲೈವ್ ತೋರಿಸ್ತಾವಲ್ಲ, ಇದು ಆಕ್ಸಿಡೆಂಟ್ ಆಗಿದ್ರೆ ತಗೋಬೇಡ್ರಿ, ಮತ್ತು ಆಕ್ಸಿಡೆಂಟ್ ಆಗಲಿಕ್ಕೆ ಗಾಡಿ ಕೊಡಿಸ್ತಾನೆ. ಇದು ಆಕ್ಸಿಡೆಂಟ್ ಆದ್ರೆ ತಗೊಂತೀರಿ, ಬೇಡ ನಿಮಗೆ, ಬೇಡ ಅಂದ್ರೆ ಬೇಡಲ್ಲ, ಬೇರೆ ಗಾಡಿ ಕೊಡ್ಸೋಣ ಅಂತ. ಅಕಸ್ಮಾತ್ ಆಕ್ಸಿಡೆಂಟ್ ಆಗಿದ್ದು ನೀವು ಇಟ್ಕೊಂಡ್ರು ಕೂಡ ಇದು ಹಿಂಗೆ ಆಗಿತ್ತಂತ ಹೇಳ್ತೀರಾ ಇಲ್ವಾ? ಕಣ್ಣು ಇದು ನಾವು ಹೇಳಿ ಬಿಡಿ ಇದ್ರಿಗೆ ಕಾಣ್ತದ್ರಿ, ಅದು ಆಕ್ಸಿಡೆಂಟ್ ಆಗ್ಯದ ಅಂತ ಗಾಡಿನೇ ಹೇಳ್ಬಿಡ್ತೈತಿ, ಬಂದು ನಾವು ಹೇಳೋದೇನು ಬೇಡ. ಹೌದು. ಈಗ ಲೋನ್ ಇರೋ ಗಾಡಿಗಳು ತಂದಿಟ್ಕೊಂತೀರ ಹಂಗಾದ್ರೆ ನೀವು? ಲೋನ್ ಆಗಿರೋದು, ಸೀಸ್ ಆಗಿರೋ ಗಾಡಿಗಳು? ಸೀಸ್ ಆಗಿರೋ ಗಾಡಿ ಅಂತಾರಲ್ಲ ನಾವು, ಕಸ್ಟಮರ್ ಗಾಡಿಗಳು ತರ್ತವೆ. ಕಸ್ಟಮರ್ ಗಾಡಿಗಳು ಲೋನಲ್ಲಿರೋ ಗಾಡಿಗಳು ಇರ್ತವೆ? ಲೋನಲ್ಲಿರೋ ಇರ್ತವೆ, ಲೋನ್ ಆಪ್ಷನ್ ಕೊಡಲೇಬೇಕಲ್ಲ, ಲೋನಲ್ಲಿರೋ ಇರ್ತವೆ. ಲೋನ್ ಇತ್ತು, ಆ ಲೋನ್ ಕ್ಲಿಯರ್ ಮಾಡಿ ಅವ್ರಿಗೆ ಗಾಡಿ ಕ್ಲಿಯರ್. ನಾವು ಲೋನ್ ಕಂಟಿನ್ಯೂ ವ್ಯವಹಾರನೇ ಮಾಡಲ್ರಿ, ಫುಲ್ ಕ್ಯಾಶ್ ವ್ಯಾಪಾರನೇ, ಲೋನಿ ಟೈಮ್ ಕೊಡ್ತಾನೆ. ಈಗ ಒಂದು 2-3 ವರ್ಷದಿಂದ ಈ ಗಾಡಿ ಲೋನ್ ಐತಿ, ನೀ ಕಂಟಿನ್ಯೂ ಮಾಡ್ಕೊಂಡು ತಗೊಂಡು ಹೋಗ್ಬಿಡಪ್ಪ, ಹೊಡ್ಕೊಂಡು ಹೋಗಂತ ಇದ್ರು. ಆ ಥರ ಇಲ್ಲ? ಇಲ್ಲ, ಆ ಥರ ಇಲ್ಲ. ಈಗೆಲ್ಲ ಫುಲ್ ಹೆಸರಿಗೆ ಇದಾಗ್ಬಿಡ್ಬೇಕು, ಫುಲ್ ಕ್ಯಾಶ್ ವ್ಯಾಪಾರ, ಅವ್ರ ಹೆಸರಿಗೆ ಲೋನ್ ಮಾಡ್ಕೊಂಡು ಗಾಡಿ ಡೀಲರ್ ತಗೊಂಡು. ಇದು 2020. 2020 ಗೋಲ್ಡು ಸರ್. ರೇಟ್ ಇದ್ರದ್ದು ಸರ್ ಇದು 3.5 ಲಕ್ಷ. 3.5 ಲಕ್ಷ FC ಎಲ್ಲ CC ಕಂಡೀಷನ್. ಯಾವ ಗಾಡಿಗೆ ಹೇಳಿದ್ರೆ CC ಕಂಡೀಷನ್ ಹೇಳೋದು ನಾನು. ಓಕೆ. ಡಾಕ್ಯುಮೆಂಟ್ ಇಲ್ದಾನೆ ಗಾಡಿ ಕೊಡಲ್ಲ, ಯಾಕಂದ್ರೆ ಅವರು ಹೋಗಿ ಇನ್ಸೂರೆನ್ಸ್ ಮಾಡ್ಕೊಂತಾರೆ ಬಿಡ್ತಾರೆ ಗೊತ್ತಿಲ್ಲ, ಅಲ್ಲ ಬಡವರೇ ನಿಮ್ಗೆ ಗಾಡಿ ಕೊಟ್ಟಿರ್ತಾರೆ. ಎಲ್ಲ CC ಕಂಡೀಷನ್ ಗಾಡಿನೇ. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಇದು? ಸರ್ ಇದು ಒಂದು 70-80 ಸಾವಿರ ಕೂಡ ಇದೆ ಸರ್. ಸರ್ ಇದೇ ಮಾಡಲು? ಇದು 2011 ಇದು. 2011? ಹೌದು. ಇದೇನು ರೇಟ್ ಹಂಗಾದ್ರೆ 1 ಲಕ್ಷಕ್ಕೆ ಸಿಗ್ಬೋದ್ರಾ ಇದು? ಇಲ್ಲ ಸರ್, 1.55 ಬಂದ್ರೆ ಕೊಡ್ತೇನೆ. 1.55 ಹೇಳ್ತಾನೆ, 1.40. ಇದು ಫೈನಲ್ ಪ್ರೈಸ್ ಅಥವಾ ಏನಾರು ಕಡಿಮೆ ಆಗ್ಬೋದ್ರಾ? ಹೇಳ್ತಾರೆ ಫೈನಲ್ ಪ್ರೈಸ್, ಮತ್ತೆ ಹೇಳಂದ್ರೆ 1.60 ಹೇಳ್ತಾನೆ, ಹೆಚ್ಚು ಕಮ್ಮಿ ಕೊಡ್ತಾನೆ ಬರ್ರಿ ಅಂತ ಹೇಳ್ತಾನೆ. ಈಗ ಏನು ಹೇಳ್ತಾನೆ, ಜಾಸ್ತಿ ಹೇಳಿ ಕಮ್ಮಿ ಹೇಳಿ ಕರ್ಸಂಗಿಲ್ಲ, ಏನೇ ಪ್ರೆಸೆಂಟ್ ಹೇಳ್ತಾನೆ ಅದೇ ರೇಟೇ ಕೊಡೋದು. ಅಕಸ್ಮಾತ್ ಅವ್ರು ಬಂದ್ಮೇಲೆ ಇನ್ನೇ ಏನಾದ್ರು ಕಡಿಮೆ ಆಗ್ಬೋದು? ಗಾಡಿ ಬರ್ರಿ ನೋಡೋಣ, 5-10 ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆದ್ರೆ ಕೊಡ್ತಾನೆ. 2017 ಇದು ಮೆಗಾ XL. ಓಕೆ. ಇದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಐತ್ರಾ? ಇದು ಕಸ್ಟಮರ್ಗಳು ಯಾರು ಹಾಕಿ ನಿಲ್ಸಲ್ಲ, ಎಲ್ಲ CC ಕಂಡೀಷನ್ ಸರ್. ಅದು HT 2017 3,10,000 ರೂಪಾಯಿ ಹೇಳ್ತಾನೆ, ಹೆಚ್ಚು ಕಮ್ಮಿ ಕೊಡ್ತಾನೆ. CC ಕಂಡೀಷನ್ ಅದು ನಮಗೆ ಇದ್ರದ್ದು
ಬೇಕು ಅಂದ್ರೆ ಸಿಗುತ್ತೆ ಸರ್ ಮಾತ್ರ ಅವ್ರದ್ದು ಪಾಸಿಂಗೇ ಬೇಕು ಅಂತಂದರೆ ಅವ್ರ ಪಾಸಿಂಗೇ ಬೇಕಂದ್ರೆ ಸಿಗ್ತದೆ ಗಾಡಿ. ಕಷ್ಟ ಅದು ನೀವು ಕೇಳಿ. ಹಂಗಲ್ಲ ಸರ್, ಈಗ ಅವರು ಲೋಕಲ್ ಸಿಟಿಯಲ್ಲಿ ಇರ್ತಾರೆ, ಈ ಕೊಪ್ಪಳದಾಗ ಇರ್ತಾರೆ, ಕೊಪ್ಪಳದ ಪಾಸಿಂಗೇ ಬೇಕು ನಮಗೆ, ಅದೇ ಇದು ಪಾಸಿಂಗ್ ಅಂದ್ರೆ ನಾವು ಬೇರೆ ಡೀಲರ್ ಹತ್ರ ತರಿಸ್ಕೊಡ್ತಾನೆ ಅದನ್ನು. ಅವ್ರದ್ದೇ ಬೇಕು, ಅವ್ರದ್ದೇ ಪಾಸಿಂಗ್ ಬೇಕಂದ್ರೆ ನುಡುಕಿ ಅವ್ರು ವಾಟ್ಸಪ್ ಹಾಕ್ತಾನೆ, ಓಕೆ ಆದ್ರೆ ಬರಲಿ. ಮತ್ತು ಅಷ್ಟು ದೂರದಿಂದ ಇಲ್ಲಿ ಬಂದು ಹುಡ್ಕೋದು ಬೇಡ, ಅವರು ಅಲ್ಲೇ ಫೋನ್ ಮಾಡಿ ಕೇಳಿ ಆ ಪಾಸಿಂಗ್ ಫೋಟೋ ಹಾಕ್ತಾನೆ, ಅದು ನೋಡ್ಕೊಂಡು ಬರಲಿ. ಈ ಕಸ್ಟಮರ್ ಹತ್ರ ಗಾಡಿ ಇರುತ್ತೆ ಆಲ್ರೆಡಿ, ಟಾಟಾ ಎಸ್ ಬುಲೆರೋ ದೋಸ್ತ ಯಾವಾದ್ರೂ ಇರುತ್ತೆ, ಅದನ್ನ ತಗೊಂತೀರಾ ನೀವು? ಎಕ್ಸ್ಚೇಂಜ್ ಮಾಡ್ಕೊಂತವ್ರೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೇಬೇಕು. ಅವ್ರಿಗೆ ಏನೋ ಗಾಡಿ ಖರ್ಚು ಇರ್ತೈತಿ, ಮತ್ತೊಂದು ಗಾಡಿ ಕೊಡ್ಬೇಕಂತಾರೆ, ಅದನ್ನ ತಗೊಳ್ತೇವೆ, ಮತ್ತು ನಮ್ಮ ಹತ್ರ ಇರ್ತೈತೆ ಆ ಗಾಡಿ ಕೊಡ್ತೇವೆ. ಕಸ್ಟಮರ್ ಡೈರೆಕ್ಟ್ ಆಗಿ ಬಂದು ನಿಮ್ಮ ಹತ್ರ ನನ್ನ ಗಾಡಿ ಇದೆ ಹಂಗ ಎಮರ್ಜೆನ್ಸಿ ಮಾರ್ಬೇಕಂತ ಹೇಳ್ತಾರೆ, ತಗೊಳ್ತವ್ರೆ, ಅದನ್ನ ತಗೊಂತೇವೆ. ಟೇಬಲ್ ಕ್ಯಾಶ್ ವ್ಯಾಪಾರ ತಗೊಳ್ತೇವೆ, ಆನ್ ಸ್ಪಾಟ್ ವ್ಯಾಪಾರ ಆಗುತ್ತೆ. ಹೌದು, ಆನ್ ಸ್ಪಾಟ್ ವ್ಯಾಪಾರ ಅಂದ್ರೆ ಹಿಂಗ ಒಂದು ವಾರ ನಿಲ್ಸು, 2 ವಾರ ನಿಲ್ಸು, ಏನಿಲ್ಲ ಫುಲ್ ಕ್ಯಾಶ್ ವ್ಯಾಪಾರ. ಯಾಕಂದ್ರೆ ಅವ್ರು ತೊಂದರೆ ಕೊಡಕ್ ಬಂದಿರ್ತಾರೆ, ಮತ್ತೇನು ಟೈಮ್ ಫುಲ್ ಕ್ಯಾಶಿಗೆ ಫುಲ್ ಕ್ಯಾಶ್ ಅಮೌಂಟ್ ಕೊಡ್ತೇವೆ. ಇದು 1.7 ಬುಲೆರೋ ಮ್ಯಾಕ್ಸ್ ಪಿಕಪ್ 1.7. ಸರ್ ರೇಟ್ ಇದು ಸರ್ 8.25 ಲಕ್ಷ, 8.5 ಹೇಳ್ತದೆ. 8.25 ಲಕ್ಷ ಬಂದ್ರೆ ಕೊಡ್ತೇವೆ. ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ ಸರ್ ಲೋನ್ ನಿಮಗೆ ಒಂದು 7 ಲಕ್ಷ ಆಗುತ್ತೆ ಸರ್. ಈ ಗಾಡಿ 2.0 ದೊಡ್ಡ ಗಾಡಿ, ಇದಕ್ಕಿಂತ ದೊಡ್ಡ ಗಾಡಿ ಇದು. 2.7 ಅಲ್ಲ ಅದು, ಇದು 1.7, ಇದು 2.0, ಇದು ದೊಡ್ಡ ಗಾಡಿ. ಇದು ರೇಟು ಸರ್ ಇದು 9.5 ಹೇಳ್ತೇವೆ, ಒಂದು 9 ಅಥವಾ 9.20 ಬಂದ್ರೆ ಬಿಟ್ಬಿಡ್ತೇವೆ ಸರ್. ಇದನ್ನು 9.20 ಬಂದ್ರೆ ಬಿಡ್ತೀರಿ? ಹೌದು ಸರ್. ಸರ್ ಏನೋ ಬಾಡಿ ಎಲ್ಲ ರೆಡಿ ಇದ್ದಂಗಿದೆ ಸರ್. ಅದು ಮಳೆಗಾಲಕ್ಕೆ ಅಂತಂದೇಳಿ ಆ ಕಡೆಯಲ್ಲಿ ಟಾಪ್ ಮಾಡ್ಕೊಂಡಿರ್ತಾರೆ, ಬೇಕಾದ್ರೆ ಟಾಪ್ ತಗೋಬಹುದು. ಟಾಪ್ ಇದೆ ಈಗ, ಬೇಡ ಅಂದ್ರೆ ತಕ್ಕಂದು ಓಡ್ಬೋದು, ಬಾಡಿಗೆ ಮಾಡ್ಬೋದು. ಅಂದ್ರೆ ಈಗ ಅದು ಇರೋದನ್ನ ತಗೋಬಹುದು. ಹೌದು, ಅವರೇ ತಗೊಂಡು ಓಡಿಸ್ಬೋದು. ನಾವು ಹೆಂಗೆ ತಗೊಂಡು ಕೊಡೋದು. ದೋಸ್ತ್ ಪ್ಲಸ್ ಸರ್ ಇದು. ಸರ್ ಎಷ್ಟನೇ ಓನರ್ ಇದು? ಸಿಂಗಲ್ ಓನರ್ ಸರ್. ಆಲ್ಮೋಸ್ಟ್ ಎಷ್ಟನೇ ಓನರ್ ಗಾಡಿ ಇರ್ತಾವ ಸರ್? ಸಿಂಗಲ್ ಓನರ್, ಥರ್ಡ್ ಓನರ್ ಇರ್ತವೆ ಅಷ್ಟೇ. ಅದ್ರ ಮೇಲೆ ಅವು ತಗೊಳಲ್ಲ, ಯಾಕಂದ್ರೆ ಹೋಗಲ್ಲ ಜಾಸ್ತಿ. ಓನರ್ ಇರ್ತಾರೆ, 5ನೇ ಓನರ್ ಇರ್ತಾರೆ, ತಗೊಳಲ್ಲ ಗಾಡಿ. ನಾವು ಹೋಗಲ್ಲ ಅದನ್ನೇ. ಈಗ ಇದ್ರಿಗೆ ಬರೋರು ತಗೊಳಂಗಿಲ್ಲ. ಅವ್ರವ್ರಿಗೆ ಬೇಕಪ್ಪ ಅಂದ್ರೆ ಕಸ್ಟಮರ್ ಹತ್ರ ಬಿಡ್ತೇವೆ, ಅವ್ರವ್ರಿಗೆ ಬೇಕಂದ್ರೆ ಕೊಡಿಸಿ ಇದು ಅವರ ಮಾಡ್ತೇವೆ. ಸರ್ ರೇಟ್ ಇದು? ಸರ್ ಇದು ಒಂದು 6.5, ಒಂದು 6 ಕಾಲ್ ಬಂದ್ರೆ ಕೊಡ್ತೇವೆ ಸರ್. ಓಕೆ ಸರ್. ಇದು ಬಡ ದೋಸ್ತು ಸೈಫೋರ್ ಇದು. ಇದು 7,20,000 ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾನೆ. CC ಕಂಡು ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾನೆ. 2023 ಇದು. 2023 ದೋಸ್ತ್ ಪ್ಲಸ್ ಸೈಡ್ ಬೋಲ್ಟ್ ಒಂದು 7 ಲಕ್ಷ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೇವೆ ಸರ್. ಟಾಟಾ AC ನಿಮಗೆ 2010ರಿಂದ 24ವರೆಗೆ ಇದಾವೆ ಗಾಡಿಗಳು. 2010ರಿಂದ 24ವರೆಗೆ ಅವ್ರು ಯಾವ ಥರ ಬೇಕೋ ಆ ಥರ ಗಾಡಿ ಕೊಡಿಸ್ತಾನೆ. ಇದು ಸರ್? ಇದು 2014. 2014. ಹೌದು ಸರ್. ಇದೇನು ಹೇಳ್ತೀರಿ ರೇಟು? 2,30,000 ರೂಪಾಯಿ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೇವೆ ಸರ್. 2012 ದೋಸ್ತು 12 ರೇಟ್ ಸರ್ ಇದು? ಸರ್ ಇದು ಒಂದು 2.5 ಹೇಳ್ತಾನೆ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೇವೆ ಸರ್. ಇದನ್ನು 2.5. ಸರ್ ಕಂಡೀಷನ್ ಹೆಂಗೆ? ಎಷ್ಟನೇ ಓನರ್ ಆಗಿದ್ದಾರೆ? ಎಷ್ಟು ಕಿಲೋಮೀಟರ್? ಸೆಕೆಂಡ್ ಓನರ್. 2012 ಇಲ್ಲಿವರೆಗೆ ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ ಐತಿ. ಸೆಕೆಂಡ್ ಓನರ್ 2012 ಅಂದ್ರೆ 12 ವರ್ಷದ 13 ವರ್ಷ ಆಯ್ತು ಹೆಚ್ಚು. ಹೌದು, 13 ವರ್ಷ. ಓನ್ ಯೂಸ್ ಅಡ್ಡೇಟ್ ಇರೋದು ಇದು ಗಾಡಿ. ಓನ್ ಯೂಸ್? ಹೌದು. ಓಕೆ ಸರ್. ಇದು ಜೀತೋ ಪ್ಲಸ್ ಇದು 2022. 2022 ಇದು. ಈಗ ಜೀತೋ ಬೆಸ್ಟಾ, ದೋಸ್ತ್ ಬೆಸ್ಟಾ ಅಥವಾ ಟಾಟಾ ಎಸ್ ಬೆಸ್ಟಾ? ಈಗ ಕಸ್ಟಮರ್ಗೆ ಯಾವ ಥರ ಕೇಳ್ತಾರೋ ಅದು ಕೊಡಲೇಬೇಕು. ಈಗ ನನಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಅಲ್ಲ, ಅವ್ರಿಗೆ ಇಷ್ಟ ನಮಗೆ ಇಷ್ಟ ಆಗಲ್ಲ. ಈಗ ಯಾರಾದರೂ ಹೊಸಬ್ರು ಬರ್ತಾರೆ ನಿಮ್ಮ ಹತ್ರ, ಅವ್ರಿಗೆ ಯಾವ್ದು ಸಜೆಸ್ಟ್ ಮಾಡ್ಬೋದು? ಅವ್ರು ಯಾವ್ದು ಕೇಳ್ತಾರೆ ಅದು ಕೊಡೋದು ಸರ್. ಅದು ನಮ್ಮ ಚಾಯ್ಸ್ ಇರೋದಿಲ್ಲ. ಕಷ್ಟಪಡೋರು ಅವರು, ದುಡಿ ಮಾಡೋರು ಅವರಲ್ಲ. ಅವ್ರು ಏನು ಹೇಳ್ತಾರೆ ಅದು ಗಾಡಿ ಕೊಡಿ. ಈಗ ಭಾಳ ದಿನ ಇದು ನಿಂತಿದೆ ಈ ಗಾಡಿ, ನನಗೆ ಇದೇ ಹೋಗ್ಬೇಕಂತೇಳಿ ನೀವು ಮೂವ್ ಮಾಡೋಕೆ ಹೋಗಲ್ಲ? ಏನು ಮೂವ್ ಮಾಡಲ್ಲ. ನಾವು ಮೂವ್ ಮಾಡೋದು ಅವ್ರು ತಗೊಳಲ್ಲ. ಅದು ಕಸ್ಟಮರ್ಗೆ ಏನು ಇಷ್ಟ ಅದನ್ನ ಕೊಡೋದು. ಅಂದ್ರೆ ಈಗ ಹೆಂಗಾಗೈತೆ ಅಂತ ಹೇಳಿದ್ರೆ, ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಅಂದ್ರೆ ಅವರು ಟೋಪಿ ಹಾಕ್ತಾರೆ, ನಮಗೆ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ. ಅವ್ರು ಟೋಪಿ ಗೀಪಿ ಏನಿಲ್ಲ, ಅವ್ರಿಗೆ ಇಷ್ಟ ಆದ್ರೆ ವ್ಯಾಪಾರ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಹತ್ರ ಬೇರೆ ಯಾರಾದ್ರೂ ತರಿಸಿ ಅವರ ಮಾಡಿ ಕೊಡ್ತಾರೆ. ಮೆಕ್ಯಾನಿಕ್ ಆಯ್ತು, ಅವ್ರು ಯಾರು ಬೇಕಾದ್ರೆ ಎಲ್ಲರಿಗೆ ಕರ್ಕೊಂಬಂದು ತೋರಿಸ್ಕೊಂಡು ಶೋ. ಮೆಕ್ಯಾನಿಕ್ ಅಂದ್ರೆ ನಿಮ್ಮ ಮೆಕ್ಯಾನಿಕ್ ಅಥವಾ ಅವ್ರ ಕಡೆ? ಅವ್ರ ಮೆಕ್ಯಾನಿಕ್. ನಮ್ಮ ಮೆಕ್ಯಾನಿಕ್ ಎದಕ್ಕೆ ನಮ್ಮ ಅದು ಟಚ್ ಬರಲ್ಲ. ನಾವು ಗಾಡಿ ಬೇಗ ಕೊಡ್ದೋ ನಿಮಗೆ. ನಿಮ್ಗೆ ಗಾಡಿ ಸೇಲ್ ಆಗಲ್ಲ ಅವ್ರು ಸರಿ ಇಲ್ಲ ಅಂದ್ರೆ? ಬೇಡ, ಮತ್ತೆ ಬೇರೆ ಗಾಡಿ ಕೊಡಿಸ್ತಾನೆ. ನಾನು ಇದನ್ನೇ ಮಾರಿ ನಿಮಗೆ ಮೋಸ ಮಾಡಿ ಈ ಗಾಡಿನೇ ಮಾರ್ಬೇಕು ಅನ್ನೋದೇನಿಲ್ಲ ನನಗೆ. ಮತ್ತೆ ಬೇರೆ ಗಾಡಿ ಕೊಡ್ಸಿದ್ರೆ ಮಾರ್ತಾನಲ್ಲ, ಮತ್ತೇನೈತ್ರಿ? ನಿಮ್ಮಿಂದ 4 ಕಸ್ಟಮರ್ ಬೇಕು ನಮಗೆ. ಇದೊಂದು ಗಾಡಿ ಮಾರೋದು ಇಂಪಾರ್ಟೆಂಟ್ ಅಲ್ಲಲ್ಲ. ಯಾವ್ದಾರು ತರಕ್ ಹೋಗಿರ್ತೀರಿ, ನೀವು ಚೆಕ್ ಮಾಡ್ತಿರ್ತೀರ ಹಂಗೆ? ಚೆಕ್ ಮಾಡೇ ತರೋದು. ಗಾಡಿ ತಗೊಂಬರಕ್ ಹೋದಾಗ ಅಲ್ಲಿ 2 ಲಕ್ಷ ಹೇಳಿದ್ದ, ಇವನು 1.5 ಲಕ್ಷ ಹೇಳಿದ್ದ. 1.5 ಲಕ್ಷ ಕಡಿಮೆ ಸಿಗ್ತೈತೆ ಅಂದ್ರೆ ಹಂಗ ತಗೊಂಡು ಬಂದು ತಗೊಂಬರಲ್ಲ. ಎಲ್ಲ ಚೆಕ್ ಮಾಡ್ಲೇಬೇಕಲ್ಲ. ಇಂಜಿನ್ ಹೆಂಗೈತಿ, ಚಸ್ಸಿ ಏನೈತಿ, ಗಾಡಿ ಹೊಡೆತ ಬಿದ್ದತ್ತೋ ಏನಾಗೈತಿ ಎಲ್ಲ ಚೆಕ್ ಮಾಡೇ ತರೋದು. ಚೆಕ್ ಮಾಡೇ ಆಮೇಲೆ ಗಾಡಿ ಮೇಲೆ ಕೇಸ್ ಅದಾವ ಇಲ್ಲೋ ಮತ್ತೊಂದು ಎಲ್ಲ ಚೆಕ್ ಮಾಡೇ ತರ್ತಾವೆ. ನೋಡ್ತಿರ್ತೀವಿ, ಎಲ್ಲರೂ ನೋಡ್ಲೇಬೇಕು. ಎಲ್ಲ ಊರಾಗ ನಮ್ಮ ಏಜೆಂಟ್ ಇರ್ತಾರೆ. ಗಾಡಿ ನೋಡಿ, ಗಾಡಿ ವ್ಯಾಪಾರ ಆಗಕ್ಕಿಂತ ಮುಂಚೆ ಫಸ್ಟ್ RTO ಏಜೆಂಟ್ಗೆ ಹಾಕಿ ಗಾಡಿ ನಂಬರ್ ಹಾಕಿ, ಗಾಡಿ ಮೇಲೆ ಚೆಕ್ ಅದಾವ, ಕೇಸ್ ಏನಾರು ಐತೋ ಏನು ಎಲ್ಲ ಚೆಕ್ ಮಾಡಿ ಮೇಲೆ ವ್ಯಾಪಾರ ಮಾಡ್ಕೊಂಡು ನಾವು. ಈಗ ಇಲ್ಲಿಂದ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಈ ಕಡೆ ಎಲ್ಲ ಕಡೆಗೆ ಏಜೆಂಟ್ ಇರ್ತಾರೆ. ಎಲ್ಲ ಕಡೆಗೆ ನಮ್ಮ ಏಜೆಂಟ್ ಇರ್ತಾರೆ. ಅವ್ರಿಗೆಲ್ಲ ಒಂದು ಫೋನ್ ಮಾಡಿ ಗಾಡಿ ನಂಬರ್ ಹೇಳಿದರೆ
RTO ಆಫೀಸವ್ರು ಚೆಕ್ ಮಾಡಿ ಹೇಳ್ಬಿಡ್ತಾರೆ. ಈ ಕೊಪ್ಪಳ ಹೊಸಪೇಟೆಗೆ ಯಾವ್ದಾರ ಒಂದು ಟಾಟಾ ಎಸ್ ಐತಿ, ಅಲ್ಲಿಂದ ಫೋಟೋ ಹಾಕ್ತಾರೆ. ನೀವು ಹಂಗೆ ವ್ಯಾಪಾರ ಮಾಡ್ತೀರಾ? ನೀವು ಮಾಡಲ್ಲ ಕೇಸ್ ಎಲ್ಲ ಚೆಕ್ ಮಾಡ್ಬೇಕು. ಗಾಡಿ ಏನಾಗೈತಿ ಎಲ್ಲ ಚೆಕ್ ಮಾಡಿ ತಗೊಳೋದು. ಚಸಿಯಿಂದ ಹಿಡಿದು ಇಂಜನಿಂದ ಎಲ್ಲ ಚೆಕ್ ಮಾಡಿ ತರ್ತವೆ. ಅದೇನಿದ್ರೆ ರೆಡಿ ಮಾಡಿ ನಿಲ್ಸಿ ಮಾರ್ಬಿಡ್ತಾವೆ. ಓಮಿನಿ ಒಂದಿದೆ 2005 ಇದು. 2005? ಹೌದೌದು. ಅಂದ್ರೆ 20 ವರ್ಷದ ಗಾಡಿ. 20 ವರ್ಷ. ಒಂದು 95,000 ರೂಪಾಯಿ ಹೇಳಿದ್ರೆ ಸರ್, ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೇವೆ. ಇದು LPG ಐತಾ ಸರ್? LPG ಇಲ್ಲ, ಪ್ಯೂರ್ ಪೆಟ್ರೋಲ್. LPG ಮಾಡಿಸ್ಕೋಬೋದು ಅವ್ರು? ಏನಾರ ಅವರೇ ಬಂದು ಮಾಡ್ಕೋಬಹುದು. ಅವ್ರು ಮಾಡ್ಕೋಬಹುದು. ಅಪ್ರೂವಲ್ ಸಿಗುತ್ತಾ ಸರ್ RTO ದಿಂದ? ಅಪ್ರೂವಲ್ ಏನು ಸಿಗಲ್ಲ ಸರ್. ಅಪ್ರೂವಲ್ ಸಿಗಲ್ಲ. ಹೊಸ ಟ್ಯಾಂಕ್ ತಗೊಂಡ್ರೆ ಮಾತ್ರ ಅಪ್ರೂವಲ್ ಸಿಗ್ತದೆ. ಹೊಸ ಟ್ಯಾಂಕ್ ಹಾಕೊಂಡ್ರೆ ಅಪ್ರೂವಲ್ ಸಿಗುತ್ತೆ. ಅಲ್ಲ, ಹಳೆ ಗಾಡಿಗೆ ಅಪ್ರೂವಲ್ ಕೊಡ್ತಾ ಇಲ್ಲಲ್ಲ? ಕೊಡ್ತಾ ಇಲ್ಲ ಅಂದ್ರೆ ಇಲ್ಲ. ಪ್ಯೂರ್ ಪೆಟ್ರೋಲೇ ಓಡಿಸ್ಬೇಕಿತ್ತು. ಪ್ಯೂರ್ ಪೆಟ್ರೋಲ್. ಯಾರು ಹೋಟ್ಲರಿಗೆ, ಯಾರ ಸಣ್ಣ ಪುಟ್ಟ ತರಕಾರಿ ಹೊಡೆಯೋರಿಗೆ, ಈಗ ಅಲ್ಲಿಂದ ಇಲ್ಲಿ ಲಗೇಜ್ ಒಯ್ಯಾರು ಹೋಯ್ತಾರ. ಎಷ್ಟನೇ ಓನರ್ ಇದೆ ಸರ್ ಇದು? ಸರ್ ಇದು 3ನೇ ಓನರ್ ಇದೆ. ಏನು ಬೇಕೋ ಅವ್ರು ಬಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇನ್ಶೂರೆನ್ಸ್ ಅವೆಲ್ಲ ಬಂದ್ರೆ ನಾವೇ ಮಾಡಿಸ್ಕೊಂತೀವಿ, ಲೋನ್ ನಾವೇ ಮಾಡಿಸ್ಕೊಂತೀವಿ ಅಂತ ಹೇಳಿದ್ರೆ ಅವ್ರ ಕಡೆ ಬಿಡ್ತೀರಾ ಅಥವಾ ನೀವು ನಮ್ಮಲ್ಲಿ? ಅವ್ರ ಕಡೆಗೆ ಆದ್ರೂ ಬಿಡ್ತೇವೆ, ಅವ್ರ ಕಡೆಗೆ ಏನು ಬಿಡಲ್ಲ ಅನ್ನಲ್ಲ. ಏನಪ್ಪ ಅವ್ರ ಕಡೆಗೆ ಅಂದ್ರೆ ಅಲ್ಲೆಲ್ಲ ಲೋನ್ ಅವ್ರ ಪರಿಚಯ ಇದ್ರು ಅದೇ ಇದ್ರೆ ಮಾಡ್ಕೊಳಕ್ ಬಿಡ್ತಾನೆ. ಮತ್ತು ಪರಿಚಯ ಇಲ್ಲ ಅಂತಂದ್ರೆ ನಾವೇ ಎಲ್ಲ ಮಾಡಿಸ್ಕೊಡ್ತಾವೆ. ಈಗ ನಮ್ಮ ಅಂದ್ರೆ ಇಲ್ಲೇ ಲೋನ್ ಫೆಸಿಲಿಟಿ ಎಲ್ಲ ನಮ್ಮ ಹತ್ರನೇ ಇರ್ತಾರ. ನಮ್ಮಲ್ಲಿ ಹೇಳಿದ್ರೆ ಕೊಡಪ್ಪ ಅಂತಾರೆ, ಯಾರಾದ್ರೆ ಟಚ್ ಕೊಟ್ಬಿಡ್ತಾರೆ, ಮಾಡ್ಕೊಂಡು ಹೋಗ್ರಪ್ಪ ಅಂದ್ಬಿಡ್ತಾರೆ. ಈಗ ಅವರಿಗೆ ಲೋನಿಂದ ಐಡಿಯಾ ಇರಲ್ಲ, ಆಟೋದ ಐಡಿಯಾ ಇರಲ್ಲ, ಅದೆಲ್ಲ ನಾವೇ ಮಾಡ್ಕೊಡ್ತೇವೆ. ಎಲ್ಲ ನಾವೇ ಮಾಡ್ಕೊಡ್ತೀವಿ. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ತಗೊಂತೀರಾ? ಅದೇನು ಪೇಪರ್ ಚಾರ್ಜ್ ಇರ್ತದೆ ಅದೇ ಚಾರ್ಜ್. ಗಾಡಿ ವ್ಯಾಪಾರ ಮಾಡಿ ಕಮಿಷನ್ ತಗೊಂಡು ಮತ್ತೆ ಅದ್ರ ಕಮಿಷನ್ ಯಾರು? ಅಂದ್ರೆ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತಲ್ಲ. ಅದೇನಿಲ್ಲ, ಮತ್ತೆ ಮಾಡಲೇಬೇಕು. ಗೊತ್ತಿಲ್ದಾರ ಬಂದಿರ್ತಾರಲ್ಲ, ಅಮ್ಮಾಯ್ಕರ ಬರೋದು ಗೊತ್ತಿಲ್ದಾರ ಬರ್ತಾರೆ, ಮತ್ತೆ ಅವ್ರಿಗೆ ಮಾಡಿ ಕೊಡ್ಲೇಬೇಕು ಇದಕ್ಕೆ. ಅಂದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜ್ ಏನಿರಲ್ಲ. ಅಂತೆಲ್ಲ ಅನುಕೂಲತೆ ಮಾಡಿಕೊಟ್ರಲ್ಲ ನಮಗೆ ಆಫೀಸ್ ಓನರ್ ಅನ್ಕೊಳ್ಳೋದು. ಈಗ ಅವ್ರಿಗೆ ಗೊತ್ತಿರಲ್ಲ, ನಮ್ಮ ಎಲ್ಲ ಕಡೆಗೆ ಏಜೆಂಟ್ ಇರ್ತಾರೆ, ತಗೊಳಪ್ಪ ಅಂತಾರೆ ನಂಬರ್, ಹಿಂಗೆ ತಗೊಳಪ್ಪ ಹೋಗಿ ಮಾಡ್ಕೊಳಪ್ಪ ಅಂತ ಮಾಡ್ಕೊಂತಾರೆ. ಓಕೆ ಸರ್, ದಾವಣಗೆರೆಯಲ್ಲಿ ಟೆಲಿಫೋನ್ ಆಫೀಸ್ ಅಂತ ಬರುತ್ತೆ. BSNL ಆಫೀಸ್ ಇದೆ. ಅಲ್ಲಿ ಸಂಗೊಳ್ಳಿ ಮೂರ್ತಿಯಿಂದ ಹಿಂಭಾಗ ಬಂದರೆ ಡಬಲ್ ರೋಡ್ ಯಾಕಂದ್ರೆ 1ನೇ ಕ್ರಾಸ್ ಕಾರ್ನರ್ ಇರೋದು ಆಫೀಸ್. 1ನೇ ಕ್ರಾಸಲ್ಲೇ ಕಾರ್ನರ್ ಇರೋದು ಆಫೀಸ್. ಬೀರ್ಲಿಂಗೇಶ್ವರ ಅಟೆಂಡೆನ್ಸ್. ಓಕೆ. ಎನಿ ಟೈಮ್ ನಿಮ್ಗೆ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡ್ತೀವಿ? ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಅದರಲ್ಲಿ ಬೇಜಾರು ಏನೇನು ಬೇಜಾರಿಗಿದೆ ಅಂತ ಫೋಟೋ ಹಾಕ್ರಿ, ನಾನು ಈ ಗಾಡಿ ಬೇಕು, ಈ ಗಾಡಿ ಬೇಕು ಕೇಳಿ ಹಾಕ್ಲೇಬೇಕಲ್ಲ. ಮತ್ತು ಪಾಪ ಅವ್ರಿಗೆ ಕೇಳ್ತಾನೆ ಅಂದ್ರೆ ಹಾಕ್ಲೇಬೇಕು, ಮಾಡ್ಕೊಡ್ತಾರೆ. ಫೋಟೋ ಹಾಕಿದ ತಕ್ಷಣ ವ್ಯಾಪಾರ ಮಾಡ್ತೀರಾ ಅಥವಾ ಅವ್ನು ಕರೆಸ್ಕೊಂತೀರಾ ಸರ್? ಅವ್ರು ಬಂದ್ಮೇಲೆ ಚೆಕ್ ಮಾಡ್ಕೊಂಡ್ಮೇಲೆ ವ್ಯಾಪಾರ. ಫೋಟೋ ಹಾಕ್ತೇವೆ, ಅವ್ರು ಬಂದು ಏನೇನು ಬೇಕು, ಇಂಜನು ಚಾಸಿ ಏನು ಬೇಕು ಎಲ್ಲ ಚೆಕ್ ಮಾಡ್ಕೊಂಡು ಇಷ್ಟ ಆದಮೇಲೆ ವ್ಯಾಪಾರ. ದೂರದಿಂದ ಬರೋದಕ್ಕೆ ಎಲ್ಲ ಚೆಕ್ ಮಾಡ್ಕೊಂಡು ಹೋರಪ್ಪ ಅಂತ ಹೇಳ್ಬಿಡ್ತೇವೆ. ಪ್ರತಿಯೊಂದು ಗಾಡಿಗೆ ಟ್ರಯಲ್ ಕೊಡ್ತೇವೆ. ಅವ್ರು ಎಲ್ಲಿ ಬೇಕು ಚೆಕ್ ಮಾಡ್ಕೊಳಕ್ಕೆ ಕೊಡ್ತೇವೆ. ಅವ್ರು ಏನಪ್ಪ ಅವ್ರಿಗೆ ಖುಷಿ ಆಗೋಕ್ಕೆ ಏನು ಬೇಕು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತೇವೆ. 9880692667 9880692667. ಓಕೆ ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿದ್ರಲ್ಲ ಇದುವರೆಗೂ ಯಾವುದೆಲ್ಲ ಗಾಡಿ ಸಿಗುತ್ತೆ, ಸೆಕೆಂಡ್ ಹ್ಯಾಂಡ್ ಗಾಡಿಗಳು, ಗೂಡ್ಸ್ ವಾಹನಗಳು ಹುಡುಕ್ತೀರಾ, ಎಲ್ಲ ಕಡೆ ಹುಡುಕ್ತೀರಾ, ಗಾಡಿ ಸಿಗಲ್ಲ. ಕಸ್ಟಮರು ಅವರು ಇವ್ರು ಅಂತೇಳಿ ಭಾಳ ಒಂದು ತ್ರಾಸ ಪಟ್ಕೊಂಡಿರ್ತೀರಾ. ಹಂಗಾಗಿ ಇಲ್ಲಿ ಬೀರ್ಲಿಂಗೇಶ್ವರ ಆಟೋ ಕನ್ಸಲ್ಟಿಂಗ್ ಅಂತೇಳಿ ನಮ್ಮ ದಾವಣಗೆರೆಯಲ್ಲಿರೋದು. ಲೊಕೇಶನ್ ಆಲ್ರೆಡಿ ಹೇಳಿದ್ದಾರೆ. BSNL ಆಫೀಸ್ ಹತ್ರ ಬಂದರೆ ಸಾಕು. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಒಂದು ಸರ್ಕಲ್ ಸಿಗುತ್ತೆ. ಸರ್ಕಲ್ಲಿಂದ DC ಮನೆ ಕಡೆ ಹೋಗೋ ಒಂದು ರೋಡಲ್ಲಿ, ಅಂದರೆ ಒಂದು 100 ಮೀಟರ್ ಕೂಡ ಆಗಲ್ಲ, ಇಲ್ಲಿ ಹತ್ರದಲ್ಲೇ ಸಿಗುತ್ತೆ. ಪ್ರತಿಯೊಂದು ಗಾಡಿಗಳು ಇಲ್ಲಿ ಸಿಗುತ್ತೆ. ನೀವು ಆನ್ಲೈನಲ್ಲಿ ನೋಡೋದಕ್ಕಿಂತನೂ ಡೈರೆಕ್ಟಾಗಿ ಇಲ್ಲಿ ಬಂದು ನೋಡಿದರೆ ಯಾವೆಲ್ಲ ಗಾಡಿ ಸಿಗುತ್ತೆ, ರೇಟ್ ಏನು ಎತ್ತ ಎಲ್ಲ ಒಂದು ಡೀಟೇಲ್ಸ್ ಕೂಡ ಸಿಗುತ್ತೆ. ಫ್ರೆಶ್ ಡಾಕ್ಯುಮೆಂಟ್ ಜೊತೆಗೆ ನಿಮಗೆ ಗಾಡಿನೂ ಕೊಡ್ತಾ ಇದ್ದಾರೆ. ಮಿಸ್ ಮಾಡದೆ ಇಲ್ಲಿ ವಿಸಿಟ್ ಮಾಡಿ, ಮತ್ತು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅತಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ.